ಭಾರತದ ಅಬ್ದುಲ್ಲಾ ಅಬುಬಕರ್ ಅವರು ತೈವಾನ್ ಅಥ್ಲೆಟಿಕ್ ಓಪನ್ 2025 ಟ್ರಿಪಲ್ ಜಂಪ್ನಲ್ಲಿ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಅವರು ತಮ್ಮ ಮೂರನೇ ಪ್ರಯತ್ನದಲ್ಲಿ 16.21 ಮೀಟರ್ ಜಿಗಿತದೊಂದಿಗೆ ಚಿನ್ನದ ಪದಕವನ್ನ ಗೆದ್ದಿದ್ದಾರೆ. ಭಾರತದ ಅಬ್ದುಲ್ಲಾ ಅಬುಬಕರ್ ಅವರ ಈ ಸಾಧನೆ ನಿಜಕ್ಕೂ ಮೆಚ್ಚುವಂತದ್ದು, ಸಮಸ್ತ ಭಾರತೀಯರು ಹೆಮ್ಮೆ ಪಡುವಂತದ್ದು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಪರ ಅಭಿನಂದನೆಗಳ ಮಹಾಪೂರವೇ ಹರಿದು ಬರ್ತಿದೆ. ಈ ಸಾಧನೆಯು ನಮ್ಮ ರಾಷ್ಟ್ರದ ಗೌರವವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ. ನಿಮ್ಮ ಪರಿಶ್ರಮ, ಶಿಸ್ತಿನ ಅಭ್ಯಾಸ ಹಾಗೂ ಅಮಿತ ಆದರ್ಶವು ಭಾರತದ ಯುವಜನತೆಗೆ ಪ್ರೇರಣೆಯಾಗಿದೆ. ನೀವು ಸಾಧಿಸಿರುವ 16.21 ಮೀಟರ್ ಹತ್ತಿಕೆ ಕೇವಲ ದೂರವಷ್ಟೇ ಅಲ್ಲ, ಅದು ಕನಸುಗಳನ್ನ, ನಂಬಿಕೆಯನ್ನ ಮತ್ತು ರಾಷ್ಟ್ರಭಕ್ತಿಯ ಮಹತ್ವವನ್ನ ಸಾರುತ್ತಿದೆ. ಭವಿಷ್ಯದಲ್ಲಿ ನೀವು ಹೆಚ್ಚು ವಿಶ್ವಮಟ್ಟದ ಗೌರವಗಳನ್ನ ಭಾರತಕ್ಕೆ ತಂದುಕೊಡುವಂತಾಗಲಿ ಅಂತೇಳಿ ಅಬ್ದುಲ್ಲಾ ಅಬುಬಕರ್ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದೆ. ಇವರ ಯಶಸ್ಸು ಕೇವಲ ವೈಯಕ್ತಿಕ ವಿಜಯವಲ್ಲ, ಅಸಂಖ್ಯಾತ ಯುವ ಭಾರತೀಯರಿಗೆ ಸ್ಫೂರ್ತಿ. ಉತ್ಸಾಹ, ಪರಿಶ್ರಮ ಮತ್ತು ತನ್ನ ಮೇಲಿನ ನಂಬಿಕೆ ಎಲ್ಲ ಲೇಬಲ್ಗಳನ್ನ ಮೀರುತ್ತದೆ ಅನ್ನೋದನ್ನ ನಮಗೆ ನೆನಪಿಸುತ್ತಿದೆ. ನಾಸ್ತಿಕನಾಗಿ ಅಬ್ದುಲ್ಲಾ ಭಾರತೀಯ ಕ್ರೀಡೆಗಳಲ್ಲಿ ಬೆಳೆಯುತ್ತಿರುವ ವೈವಿಧ್ಯತೆಯನ್ನ ಪ್ರತಿನಿಧಿಸುತ್ತಿದೆ. ನಂಬಿಕೆ, ಪರಿಶ್ರಮ, ಗೆಲ್ಲುವ ದೃಢ ಸಂಕಲ್ಪ ಇದ್ರೆ ಆಕಾಶಕ್ಕೂ ಏಣಿ ಹಾಕಬಹುದು, ಎಷ್ಟೇ ಎತ್ತರಕ್ಕಾದ್ರೂ ಜಿಗಿಯಬಹುದು ಅನ್ನೋದಕ್ಕೆ ಅಥ್ಲೀಟ್ ಅಬ್ದುಲ್ಲಾ ಅಬುಬಕರ್ ಅವರು ಒಂದು ಬೆಸ್ಟ್ ಎಕ್ಸಾಂಪಲ್. ನಿಮ್ಮ ಚಿನ್ನದ ಸಾಧನೆಗೆ ಅನಂತ ಅಭಿನಂದನೆಗಳು. ಜೈ ಹಿಂದ್, ಜೈ ಭಾರತ್.